ಇದು ಸಾಮಾನ್ಯ ಯುದ್ಧವಲ್ಲ. ಇದು ಧರ್ಮ ಮತ್ತು ಅಧರ್ಮ ಮುಖಾಮುಖಿಯಾಗುವ ಕ್ಷಣ. ಶಂಖನಾದ ಗಗನವನ್ನು ಚೀರಿದಾಗ ಕುರುಕ್ಷೇತ್ರದ ಭೂಮಿ ನಡುಗಿತು. ಲಕ್ಷಾಂತರ ಯೋಧರು ಯುದ್ಧಕ್ಕೆ ಸಿದ್ಧರಾದರು. ಒಂದೇ ರಥದಲ್ಲಿ ನಿಂತ ಅರ್ಜುನನ ಹೃದಯದಲ್ಲಿ ಭಯ ಮತ್ತು ಸಂಶಯ ತುಂಬಿತು. ತನ್ನ ಎದುರು ನಿಂತವರು ಶತ್ರುಗಳಲ್ಲ, ಗುರುಗಳು, ಬಂಧುಗಳು ಎಂಬ ಸತ್ಯ ಅವನ ಕೈಯಿಂದ ಗಾಂಡೀವವನ್ನು ಕೆಳಗೆ ಬೀಳಿಸಿತು. ಅಷ್ಟರಲ್ಲಿ ಶಾಂತ ಆದರೆ ಶಕ್ತಿಶಾಲಿ ಧ್ವನಿಯಲ್ಲಿ ಕೃಷ್ಣನು ಮಾತಾಡಿದನು. ಕರ್ಮ ಮಾಡು ಅರ್ಜುನ, ಫಲದ ಚಿಂತೆಯನ್ನು ನನಗೆ ಬಿಡು ಎಂದು. ಕಾಲವೇ ನಿಂತಂತೆ ಭಗವದ್ಗೀತೆ ಪ್ರಾರಂಭವಾಯಿತು. ಕ್ಷಣ ಮಾತ್ರದಲ್ಲಿ ಕೃಷ್ಣನ ವಿಶ್ವರೂಪ ಪ್ರಕಾಶಿಸಿ ಸೃಷ್ಟಿಯ ಆದಿ ಅಂತ್ಯ ಎಲ್ಲವೂ ಅವನೊಳಗೆ ಬೆರೆತು ಅರ್ಜುನನನ್ನು ವಿಸ್ಮಯದಲ್ಲಿ ಮುಳುಗಿಸಿತು. ತಕ್ಷಣವೇ ಬಾಣಗಳು ಆಕಾಶವನ್ನು ಆವರಿಸಿದವು. ರಥಗಳ ಗರ್ಜನೆ ಭೂಮಿಯನ್ನು ನಡುಗಿಸಿತು. ಪಿತಾಮಹ ಭೀಷ್ಮನ ಅಪ್ರತಿಹತ ಶಕ್ತಿ ಯುದ್ಧಭೂಮಿಯನ್ನು ಕಂಪಿಸಿದರೆ, ದಾನಶೂರ ಕರ್ಣನ ಮುಖದಲ್ಲಿ ನೋವು ಮತ್ತು ಗೌರವ ಒಂದೇ ಸಮಯದಲ್ಲಿ ಮೆರೆದವು. ಅಹಂಕಾರವೇ ಅಸ್ತ್ರವಾದ ದುರ್ಯೋಧನನ ಕೋಪ ಯುದ್ಧವನ್ನು ಇನ್ನಷ್ಟು ಕ್ರೂರಗೊಳಿಸಿತು. 18 ದಿನಗಳ ನಂತರ ಕುರುಕ್ಷೇತ್ರ ಮೌನವಾಯಿತು. ಬಿದ್ದ ರಥಗಳು ಮತ್ತು ನಿಶ್ಶಬ್ದ ಯೋಧರ ನಡುವೆ ಧರ್ಮ ಗೆದ್ದರೂ ಆ ಗೆಲುವು ಸಂತೋಷ ತರಲಿಲ್ಲ, ಏಕೆಂದರೆ ಬೆಲೆ ಅಪಾರವಾಗಿತ್ತು. ಆಗ ಸತ್ಯ ತಿಳಿಯಿತು. ಕುರುಕ್ಷೇತ್ರ ಒಂದು ಸ್ಥಳವಲ್ಲ, ಅದು ಪ್ರತಿಯೊಬ್ಬರ ಜೀವನದೊಳಗಿನ ಯುದ್ಧ. ಮತ್ತು ಆ ಯುದ್ಧದಲ್ಲಿ ನಾವು ಯಾವ ಪಾಳ್ಯದಲ್ಲಿ ನಿಂತಿದ್ದೇವೆ ಎಂಬುದೇ ನಮ್ಮ ಧರ್ಮವನ್ನು ನಿರ್ಧರಿಸುತ್ತದೆ.